ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿದ್ದು, ಇದರ ಮಧ್ಯೆ 21 ಶಾಸಕರು ಆಸ್ಟ್ರೇಲಿಯಾದ ಪ್ರವಾಸಕ್ಕೆ ಹೊರಟಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ನೇರವಾಗಿ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಶಾಸಕರ ಟೂರ್ನಲ್ಲಿ ಸಿಎಂ ಬಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕೆಲವರಿಗೆ ವೀಸಾ ಸಿಕ್ಕದೆ ಪ್ರವಾಸ ರದ್ದಾಗಿದ್ದು, ಇನ್ನೂ ಕೆಲವರು ವೈಯಕ್ತಿಕ ಅಥವಾ ನಾನಾ ಕಾರಣಗಳಿಂದ ಪ್ರವಾಸ ರದ್ದು ಮಾಡಿದ್ದಾರೆ. ಪ್ರವಾಸದ ಬಳಿಕ ಮಾರ್ಚ್ 1ರಂದು ಶಾಸಕರು ವಾಪಸ್ ಬರುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ನಾಯಕರು ವಿದೇಶಕ್ಕೆ ಹೋಗ್ತಿರುವ ಬಗ್ಗೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಯಾವ ಶಾಸಕರು ಬರ್ತಿದ್ದಾರೋ ಗೊತ್ತಿಲ್ಲ. ನಾನು ನನ್ನ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗ್ತಿದ್ದೇನೆ. ನಮ್ಮಲ್ಲಿ ನಾಯಕತ್ವ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ ಎಂದು ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಮ್ಮಲ್ಲಿ ಏನು ಇಬ್ಬರು ಆರಾಮ್ ಒಬ್ಬ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಗೆ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ. ಏನು ನಾಯಕ ಏನೂ ಗೊಂದಲ ಇಲ್ಲ. ಇದು ನಿಮ್ಮ ವೈಯಕ್ತಿಕನ ಸರ್? ವೈಯಕ್ತಿಕ ನಮಗಂತೂ ಇವತ್ತಿನ ನೀವು 1 ವರ್ಷ ಆಯ್ತು ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ. ಏನಾದರೂ ಆಗ್ಯದ? 2 ವರ್ಷ ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ನೋಡ್ರಿ, ಹೈಕಮಾಂಡ್ ಏನು ಹೇಳ್ತಾರೆ ಕೇಳ್ತಾ ಇಬ್ಬರು ಒಪ್ಕೊಂಡ್ರು ನಮ್ಮ ನಾಯಕರುಗಳು. ಇದ್ರಾಗ ಏನು ನಾಯಕತ್ವ ಗೊಂದಲ ಅದ? ಏನಿಲ್ಲ ಸರ್. ಏನೇನು ಗೊಂದಲ ಇಲ್ಲ. ಫಾರಿನ್ ಟೂರ್ ವೈಯಕ್ತಿಕ ಹೋಗ್ಬೋದು, ಅದು ಅವ್ರು ಬಿಟ್ಟು ಫ್ಯಾಮಿಲಿ ಹೋಗ್ತಾರೆ. ತಮ್ಮ ಸ್ನೇಹಿತರು ಶಾಸಕರುಗಳು ಎಷ್ಟು ಜನ ಒಟ್ಟಾಗಿ ಹೋಗ್ತಾರೆ ಏನು ಗೊತ್ತಾಗಿಲ್ಲ ನನಗೆ. ನಾನು ಹೋಗ್ತೇನೆ, ಫ್ಯಾಮಿಲಿ ಹೋಗ್ತಾ ಇದ್ದೆ. ನಿಮ್ಮ ಜೊತೆ ಇನ್ನೊಂದು 25 ಜನ MLAಗಳು ಕೂಡ ಅವ್ರು ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕ ಆಸ್ಟ್ರೇಲಿಯಾ. ಕುರ್ಚಿ ಫೈಟ್ ಮಧ್ಯೆ ಶಾಸಕರು ವಿದೇಶಕ್ಕೆ ಹೋಗ್ತಾ ಇರುವ ಬಗ್ಗೆ ಮಾಜಿ ಶಾಸಕ ಮಾಜಿ ಸಚಿವ KN ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಶಾಸಕರು ಫಾರಿನ್ ಟ್ರಿಪ್ ಹೋಗೋದ್ರಲ್ಲಿ ತಪ್ಪಿಲ್ಲ. ನಾನು ಹೋದಷ್ಟು ಫಾರಿನ್ ಟ್ರಿಪ್ ಯಾರೂ ಹೋಗಲ್ಲ. ಹೋಗಿ ಬಂದ ಮೇಲೆ ಯಾರಿಗೂ ಹೇಳಲ್ಲ. ದಟ್ಸ್ ಮೈ ಸ್ಟೈಲ್ ಅಂತ ಹೇಳಿದ್ದಾರೆ. ರಾಜಕೀಯಕ್ಕೆ ಬರ್ತಾರಾ KN ರಾಜಣ್ಣ ಪುತ್ರಿ ರಶ್ಮಿ ಎಂಬ ಪ್ರಶ್ನೆಗೆ ಮಾಜಿ ಸಚಿವ KN ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನೇ ನಿಲ್ಲಿಸ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡುವಾಗ, ಮಗಳನ್ನ ಕರೆದಿದ್ದು ರಾಜಕೀಯಕ್ಕೆ ಕರೆತರ್ತೀರಾ ಸರ್ ಎಂದು ಪತ್ರಕರ್ತರು ಕೇಳಿದಾಗ, ಮಹಿಳಾ ಮೀಸಲಾತಿ ಬಂದ್ರೆ ನಿಲ್ಲಿಸ್ತೇನೆ ಎಂದು ಹೇಳಿದ್ರು. ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವಳು LLM ಮಾಡಿದ್ದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನಲ್ಲ ನಾವು ನಿಂತ್ಕೊಳ್ತೇನೆ. ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. RSS ದೆವ್ವ ಮತ್ತು ದೆವ್ವದ ನೆರಳು ಎಂಬ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಣಿಗೆ ಪಡೆಯೋ ಸಂಘಟನೆ ರಿಜಿಸ್ಟರ್ ಆಗಲ್ಲ ಅಂದ್ರೆ ಕಾನೂನು ವಿರುದ್ಧ ಅಲ್ವಾ? ಇಂತಹ ಸಂಘಟನೆ ನಡೆಸಲು ನನಗೆ ಬಿಡ್ತಾರಾ? ಇವರ ದೇಣಿಗೆ ಬಗ್ಗೆ ಯಾಕೆ ಯಾರು ಪ್ರಶ್ನಿಸಲ್ಲ? ಅಲ್ಲಿ ಚಿವುಟಿದ್ರೆ ಬಿಜೆಪಿಯವರು ಇಲ್ಲಿ ಅಳ್ತಾ ಇದ್ದಾರೆ. ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು. ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ? ನನಗೆ ಬಿಡ್ತಾರಾ? ಇಂಥ ಒಂದು ಸಂಘಟನೆ ನಡ್ಸೋಕ್ಕೆ ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗಲಿ ಬಿಡಿ. ನೀವೇನು ಸಂಬಳ ತೊಗೋತೀರಾ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ರಿ ಸರ್ಕಾರ. ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನೂ ಕೇಳೋರಿಲ್ಲ, ಹೇಳೋರಿಲ್ಲ. ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಗಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ನ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ BJPನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಕಲಬುರಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕೆ ಇರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದಮೇಲೆ ರಿಜಿಸ್ಟರ್ ಆಗಿ. ಏನು ಇಡೀ ರಾಜ್ಯಕ್ಕೂ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ 6ರಂದು ಐತಿಹಾಸಿಕ 17ನೇ ಬಜೆಟ್ ಮಂಡಿಸಲಿದ್ದಾರೆ. ಮಾರ್ಚ್ 27ರವರೆಗೆ ಒಟ್ಟು 14 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ವೇಳಾಪಟ್ಟಿ ಅಧಿಕೃತವಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹಾಗೂ ಮುಂಬರುವ ಚುನಾವಣೆಗಳ ಹಿನ್ನೆಲೆ ಈ ಆಯವ್ಯಯ ಅತ್ಯಂತ ಮಹತ್ವ ಪಡೆದಿದೆ. ಈಗಾಗಲೇ ಇಲಾಖಾವಾರು ಸಭೆಗಳನ್ನು ನಡೆಸಿ ಸಿದ್ಧತೆ ಪೂರ್ಣಗೊಳಿಸಿರುವ ಸಿಎಂ ಈ ಬಾರಿ ಜನಸಾಮಾನ್ಯರಿಗೆ ನೀಡಲಿರುವ ಕೊಡುಗೆಗಳ ಮೇಲೆ ಎಲ್ಲರ ಕುತೂಹಲ ಮನೆ ಮಾಡಿದೆ. 2028ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಲು ಇಂದಿನಿಂದ ಜೆಡಿಎಸ್ ರಣತಂತ್ರ ಶುರು ಮಾಡಿಕೊಂಡಿದ್ದು, ಮುಂದಿನ ಎಲೆಕ್ಷನ್ನಲ್ಲಿ ದಳಪತಿ ಮೇಲುಗೈ ಸಾಧಿಸಲು ನಿಖಿಲ್ ಅಧ್ಯಕ್ಷತೆಯಲ್ಲಿ ಜನರೊಂದಿಗೆ ಜನತಾದಳ 2ನೇ ಹಂತದ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಯ ಮೇಲೆ ಒತ್ತು ನೀಡಿದ್ದು, ಪಕ್ಷ ಸದಸ್ಯತ್ವ ನೋಂದಣಿ ಪ್ರವಾಸ ನಡೆಸಿ ಜನರನ್ನ ಇನ್ನಷ್ಟು ಹತ್ತಿರ ತರುವ ಯೋಜನೆ ಕೈಗೊಂಡಿದ್ದಾರೆ. ನಾಳೆಯಿಂದ ಪಿರಿಯಾಪಟ್ಟಣದಿಂದ ಪ್ರವಾಸ ಆರಂಭ ಆಗಲಿದೆ. ನಿಖಿಲ್ ಈ ಪ್ರವಾಸದಲ್ಲಿ ಕ್ಷೇತ್ರದ ಕಾರ್ಯಕರ್ತರು, ಪಕ್ಷದ ಸದಸ್ಯರು ಮತ್ತು ಸಾರ್ವಜನಿಕರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿ ಮುಂದಿನ ಚುನಾವಣೆಗೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ, ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಎಐ ಆಧಾರಿತ ಮುಖ ಗುರುತಿನ ಹಾಜರಾತಿಗೆ ಆದೇಶ ನೀಡಲಾಗಿದೆ. 2026-27ನೇ ಸಾಲಿನ ಆರಂಭದಿಂದಲೇ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ಶಿಕ್ಷಣ ಇಲಾಖೆಗೆ ಸರ್ಕಾರ ಅನುಮೋದನೆ ನೀಡಿ ಆದೇಶಿಸಿದೆ. ಶಿಕ್ಷಕರ ಡಿಜಿಟಲ್ ಹಾಜರಾತಿಗೆ ಆದೇಶ ಮಾಡಲಾಗಿದ್ದು, ಅದನ್ನು ಸಮರ್ಪಕವಾಗಿ ಈ ಸಾಲಿನಿಂದಲೇ ಜಾರಿಗೊಳಿಸಬೇಕು. ಬರುವ ಶೈಕ್ಷಣಿಕ ಸಾಲಿನಿಂದ ವಿದ್ಯಾರ್ಥಿಗಳಿಗೂ ಎಐ ಆಧಾರಿತ ಡಿಜಿಟಲ್ ಹಾಜರಾತಿ ಪ್ರಕ್ರಿಯೆ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದೆ.